ಏಪ್ರಿಲ್ 22, 2025 ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಎಂಬಲ್ಲಿ ಭಯೋತ್ಪಾದಕರು ಅಮಾಯಕ ಪ್ರವಾಸಿಗರ ಮೇಲೆ ದಾಳಿ ಮಾಡಿ 26 ಜನರ ಪ್ರಾಣವನ್ನು ತೆಗಿತಾರೆ ಹಾಗೂ 20ಕ್ಕೂ ಹೆಚ್ಚು ಜನರು ಗಾಯಾಳುಗಳಾಗ್ತಾರೆ. ಮಗನ ಶಾಲಾ ರಜೆಯನ್ನು ಸಂಭ್ರಮಿಸೋಕೆ, ಹೊಸದಾಗಿ ಮದುವೆ ಆದಂತ ಸಂಭ್ರಮವನ್ನು ಆಚರಿಸೋಕೆ ಹಾಗೂ ಇನ್ನು ಹಲವಾರು ಕಾರಣಗಳಿಂದ ಒಂದು ಒಳ್ಳೆ ಟೈಮ್ ಅನ್ನು ಸ್ಪೆಂಡ್ ಮಾಡಬೇಕಂತೇಳಿ ಬಹಳಷ್ಟು ಕುಟುಂಬಗಳು ಪಹಲ್ಗಾಮನ್ನು ಆಯ್ಕೆ ಮಾಡ್ಕೊಂಡಿರ್ತವೆ. ಆದ್ರೆ ಅಲ್ಲಿ ನಡೆದಿದ್ದೇ ಬೇರೆ, ಧರ್ಮಾಂಧರಿಂದ ನರಮೇಧ. ಇಂಥ ನೀಚ ಕೃತ್ಯಕ್ಕೆ ಪಾಕಿಸ್ತಾನದ ಕುಮ್ಮಕ್ಕು ಇಲ್ಲ ಅಂತ ತಿಳ್ಕೊಳ್ಳುವಷ್ಟು ಮೂರ್ಖರು ಭಾರತೀಯರಲ್ಲ. ಇಷ್ಟಾದ್ಮೇಲೂ ಸುಮ್ಮನೆ ಇದ್ರೆ ಭಾರತದವರು ಕೈಲಾಗದೇ ಇದ್ದವ್ರು ಅಂತ ಆಗ್ಬಿಡುತ್ತೆ. ಭಾರತದವರು ವಿಶಾಲ ಹೃದಯದವರು ಹೌದು, ಆದ್ರೆ ಕೈಲಾಗದೇ ಇದ್ದವರಲ್ಲ. ಈ ಘಟನೆ ನಡೆದ ತಕ್ಷಣದಲ್ಲಿ ನಮ್ಮ ದೇಶದ ಸರ್ಕಾರ ಒಂದಿಷ್ಟು ಕ್ರಮಗಳನ್ನು ಕೈಗೊಳ್ತು ಪಾಕಿಸ್ತಾನದ ಮೇಲೆ. ಅವು ಯಾವುದೆಂದರೆ, ಒಂದು, ಅಟ್ಟಾರಿ ಬಾರ್ಡರ್ನ ಕ್ಲೋಸ್ ಮಾಡ್ತು. ಪಾಕಿಸ್ತಾನಿ ಪ್ರಜೆಗಳನ್ನ ವಾಪಸ್ ತಮ್ಮ ದೇಶಕ್ಕೆ ಹೋಗುವಂತೆ ಸೂಚನೆ ಕೊಡ್ತು. ಪಾಕಿಸ್ತಾನಿ ವಿಮಾನಗಳಿಗೆ ಭಾರತೀಯ ವಾಯು ಮಾರ್ಗವನ್ನು ಬಂದ್ ಮಾಡ್ತು. ಪಾಕಿಸ್ತಾನಿ ಹಡಗುಗಳಿಗೆ ಭಾರತೀಯ ಬಂದರುಗಳನ್ನ ಬಂದ್ ಮಾಡ್ತು. ಸಿಂಧೂ ನದಿಯನ್ನ, ಮುಖ್ಯವಾಗಿ ಸಿಂಧೂ ನದಿಯ ನೀರನ್ನ ಪಾಕಿಸ್ತಾನಕ್ಕೆ ಬಿಡೋದನ್ನ ಬಂದ್ ಮಾಡ್ತು. ಈಗ ವಿಷಯಕ್ಕೆ ಬರ್ಬೇಕಂದ್ರೆ, ಸಿಂಧೂ ನದಿ ಒಪ್ಪಂದವನ್ನ ಭಾರತ ಸರ್ಕಾರ ಅಮಾನತ್ ಮಾಡುತ್ತೆ. ಸಿಂಧೂ ನದಿ ಒಪ್ಪಂದ, ಇಂಡಸ್ ವಾಟರ್ ಟ್ರೀಟಿ. ಹಾಗಾದ್ರೆ ಏನು, ಅದರಲ್ಲಿ ಏನೇನ್ ಕಂಡೀಷನ್ಗಳಿದೆ, ಒಪ್ಪಂದದಲ್ಲಿ ಏನೇನಾಗಿದೆ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಸಿಂಧೂ ನದಿಯ ಜಿಯೋಗ್ರಾಫಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕು. ಸಿಂಧೂ ನದಿ ಅನ್ನೋದು ಕೈಲಾಸ ಪರ್ವತ ಶ್ರೇಣಿಯ ಮಾನಸ ಸರೋವರದ ಹತ್ರ ಹುಟ್ಟಿ ಲಡಾಖ್ ಮುಖಾಂತರ ಹರಿದು ಕರಾಚಿ ಹತ್ರ ಹೋಗಿ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಸರಿಸುಮಾರು 3100 ಕಿಲೋಮೀಟರ್ಗಳಷ್ಟು ಹರಿಯುವಂತಹ ಸಿಂಧೂ ನದಿ ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಿಂತಲೂ ಉದ್ದವಾಗಿದೆ. ಪಾಕಿಸ್ತಾನದ 80% ನೀರಾವರಿ ಡಿಪೆಂಡೆನ್ಸ್ ಇರೋದು ಇದೇ ಸಿಂಧೂ ನದಿಯ ನೀರಿನ ಮೇಲೆ. ಅದು ಕೃಷಿಗಿರ್ಬೋದು, ಇಲ್ಲ ಕುಡಿಯೋದಕ್ಕಿರ್ಬೋದು. ಭಾರತ ಈಗ ತಗೊಂಡಂತಹ ಸಿಂಧೂ ನದಿ ಒಪ್ಪಂದವನ್ನು ಅಮಾನತ್ ಮಾಡುವಂತ ನಿರ್ಧಾರದಿಂದ ಮುಂದಿನ ದಿನದಲ್ಲಿ ಪಾಕಿಸ್ತಾನವಾಗಿ ಉಳಿಯೋದಿಲ್ಲ, ರೇಗಿಸ್ತಾನ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. 1947ರಲ್ಲಿ ದೇಶ ವಿಭಜನೆ ಆದ್ಮೇಲೆ ಪಾಕಿಸ್ತಾನ ಅನ್ನೊಂದು ದೇಶ ಉಟ್ಕೊಳ್ಳುತ್ತೆ. ಪಾಕಿಸ್ತಾನದವರಿಗೆ ಸಪರೇಟ್ ಆದ್ಮೇಲೆ ಒಂದು ಟೆನ್ಷನ್ ಶುರುವಾಗತ್ತೆ. ಎಲ್ಲಿ ಭಾರತದವರು ತಮಗೆ ಹರಿಯೋ ನದಿಗಳಿಗೆ ಡ್ಯಾಮ್ಗಳನ್ನ ಕಟ್ಟಿ ನಮಗ್ ಸಿಗೋ ನೀರನ್ನ ಬಂದ್ ಮಾಡ್ಬಿಡ್ತಾರೋ ಅಂತ. ಈ ವಿಚಾರವಾಗಿ ಪಾಕಿಸ್ತಾನದವರು ಭಾರತದವರ ಜೊತೆ ಚರ್ಚೆಯನ್ನ ಪ್ರಾರಂಭ ಮಾಡ್ತಾರೆ. 1952ರಿಂದ ಈ ಚರ್ಚೆ ಪ್ರಾರಂಭ ಆಗತ್ತೆ ಹಾಗೂ 1960ರಲ್ಲಿ ಇದಕ್ಕೊಂದು ಫೈನಲ್ ಸ್ಟೇಜ್ ಅಂತ ಬರುತ್ತೆ. ಅದೇ ಸಿಂಧೂ ನದಿ ಒಪ್ಪಂದ. ಆವಾಗಿನ ಪ್ರಧಾನಿ ನೆಹರು ಮತ್ತು ಪಾಕಿಸ್ತಾನದ ಪ್ರಧಾನಿ ಅಯೂಬ್ ಖಾನ್ ಅವರ ಮಧ್ಯೆ ಈ ಒಪ್ಪಂದ ಆಗತ್ತೆ. 1960 ಸೆಪ್ಟೆಂಬರ್ನಲ್ಲಿ ಈ ಒಪ್ಪಂದಕ್ಕೆ ಎರಡೂ ದೇಶದ ಪ್ರಧಾನಿಗಳು ಸಹಿಯನ್ನು ಹಾಕ್ತಾರೆ. ಈ ಒಪ್ಪಂದದ ಮಧ್ಯಸ್ಥಿಕೆ ವಹಿಸಿದ್ದು ಈಗಿನ ವರ್ಲ್ಡ್ ಬ್ಯಾಂಕ್, ಅಂದ್ರೆ ಆವಾಗಿನ IBRD, ಅಂದ್ರೆ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್ ಅಂತ. ಇದೇ ಅಗ್ರಿಮೆಂಟ್ಗೆ ಸಿಂಧೂ ನದಿ ಒಪ್ಪಂದ ಅಂತ ಕರೆದ್ರು. ಇಂಡಸ್ ವಾಟರ್ ಟ್ರೀಟಿ ಅಂತಾನು ಹೇಳ್ತಾರೆ. ಇದರ ಪ್ರಕಾರ ರಾವಿ, ಬಯಾಸ್ ಮತ್ತು ಸಟ್ಲೇಜ್ ನದಿಗಳು ಭಾರತಕ್ಕೆ ಸೇರಿದ್ದು ಹಾಗೂ ಚೆನಾಬ್, ಜೇಲಂ ಹಾಗೂ ಸಿಂಧೂ ನದಿಯು ಪಾಕಿಸ್ತಾನಕ್ಕೆ ಸೇರಿದ್ದು ಅಂತ ಈ ಅಗ್ರಿಮೆಂಟ್ ಅಲ್ಲಿ ಮೆನ್ಷನ್ ಮಾಡ್ತಾರೆ. ಇದರಲ್ಲಿ ಯಾವುದೇ ಕಂಡೀಷನ್ಗಳಿರೋದಿಲ್ಲ, ಅಂದ್ರೆ ಯಾವುದೇ ನೀರು ಹಂಚಿಕೆ ಸೂತ್ರಗಳಿರೋದಿಲ್ಲ. ಫಿಸಿಕಲಿ ಜಿಯೋಗ್ರಫಿ ಪ್ರಕಾರ 3 ನದಿಗಳು ಈ ದೇಶಕ್ಕೆ, 3 ನದಿಗಳು ಆ ದೇಶಕ್ಕೆ ಅಂತ ಡಿವೈಡ್ ಮಾಡಿಬಿಡ್ತಾರೆ. ಅಂದ್ರೆ ಆಯಾ ದೇಶಗಳು ಅವರವರ ನದಿಗಳ ಮೇಲೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಹೊಂದಿರ್ತಾರೆ. ಎಷ್ಟು ಬೇಕಾದ್ರೂ ಡ್ಯಾಮ್ಗಳನ್ನು ಕಟ್ಕೊಳ್ಬಹುದು, ಆ ನೀರನ್ನ ಹೇಗ್ ಬೇಕಾದ್ರೂ ಬಳಸಬಹುದು ಅಂತ. ಇಷ್ಟೆಲ್ಲ ಕ್ಲಿಯರ್ ಆಗಿ ಒಪ್ಪಂದ ಆದ್ರೂ ಸಹಿತ ನಮ್ಮ ಭಾರತದವರು ಎಷ್ಟು ವಿಶಾಲ ಹೃದಯದವರು ಅಂದ್ರೆ, ಪಾಕಿಸ್ತಾನದವರು ಒಂದು ಮನವಿಯನ್ನ ಮಾಡ್ತಾರೆ. ನಮಗೆ ನಮ್ಮ ನೀರಾವರಿ ಚಾನಲ್ ಅಂದ್ರೆ ಕಾಲುವೆಗಳನ್ನ ನಿರ್ಮಿಸೋಕೆ 10 ವರ್ಷಗಳ ಕಾಲಾವಕಾಶ ಬೇಕು. ಆದ್ರಿಂದ ಅಲ್ಲಿವರೆಗೆ ನಿಮಗ್ ಸೇರಿದಂತಹ, ಭಾರತಕ್ಕೆ ಸೇರಿದಂತಹ 3 ನದಿಗಳ ನೀರನ್ನ ನಮಗೂ ಬಳಕೆ ಮಾಡೋದಕ್ಕೆ ಬೇಕು, ಅವಕಾಶ ಮಾಡಿಕೊಡ್ಬೇಕಂತ. ಅದಕ್ಕೆ ಯಾವುದೇ ಕಂಡೀಷನ್ ಆಗದೆ ಭಾರತದವರು ಒಪ್ಕೊಳ್ತಾರೆ ಹಾಗೂ 10 ವರ್ಷಗಳ ಕಾಲ ನಮಗೆ ಸೇರಿದ 3 ನದಿಯ ನೀರನ್ನ ಪಾಕಿಸ್ತಾನಕ್ಕೆ ಕೊಡುತ್ತೆ. ಅಷ್ಟೇ ಅಲ್ಲದೆ ಪಾಕಿಸ್ತಾನ 3 ನದಿಗಳನ್ನ ಕಳ್ಕೊಳ್ತು ಅನ್ನೋ ಕಾರಣಕ್ಕೆ ಒಂದು ದೊಡ್ಡ ಮೊತ್ತವನ್ನು ಪಾಕಿಸ್ತಾನಕ್ಕೆ ಸಂದಾಯ ಮಾಡ್ತಾರೆ ಭಾರತದವರು. ಈ ಮುಂಚೆನೆ ಹೇಳಿದಾಗೆ ಈ ಒಪ್ಪಂದದಲ್ಲಿ ಯಾವುದೇ ಕಂಡೀಷನ್ಗಳು ಇರೋದಿಲ್ಲ. ಯಾವುದೇ ರೀತಿ ಪ್ರಾಕೃತಿಕ ಬದಲಾವಣೆಗಳಾದರೂ ಸಹಿತ ಭಾರತದವರು ಪಾಕಿಸ್ತಾನದ ನದಿಯ ನೀರನ್ನ ಬಳಸುವ ಹಾಗಿಲ್ಲ ಹಾಗೂ ಪಾಕಿಸ್ತಾನದವರು ಭಾರತದ ನದಿಯ ನೀರನ್ನ ಬಳಸುವ ಹಾಗಿಲ್ಲ.
ಈ ಒಪ್ಪಂದಕ್ಕೆ ಎರಡೂ ದೇಶಗಳು ಎಷ್ಟು ಬದ್ಧವಾಗಿರ್ತಾವಂದ್ರೆ, ಎರಡು ದೇಶ ಅಲ್ಲ, ಭಾರತ ದೇಶ ಎಷ್ಟು ಬದ್ಧವಾಗಿರುತ್ತೆ ಅಂತ ಹೇಳಿದ್ರೆ, ಮೂರ್ ಬಾರಿ ಭಾರತ ಪಾಕಿಸ್ತಾನ ಯುದ್ಧ ಆದರೂ ಸಹಿತ ನೀರನ್ನ ಯಾವತ್ತೂ ಸ್ಟಾಪ್ ಮಾಡಿಲ್ಲ. ಇದನ್ನೆಲ್ಲ ಗಮನಿಸಿದಂತ US ಸೆನೆಟ್ ಅವರು 2011ರಲ್ಲಿ ಒಂದು ರಿಪೋರ್ಟ್ ಅನ್ನು ಪಬ್ಲಿಷ್ ಮಾಡ್ತಾರೆ. ಅದರ ಪ್ರಕಾರ ಇಂಡಸ್ ರಿವರ್ ಟ್ರೀಟಿ ಅಂದ್ರೆ ಸಿಂಧು ನದಿಯ ಒಪ್ಪಂದ ಏನಿದೆ, ಜಗತ್ತಿನಲ್ಲಿ ಇರುವಂತಹ ಅತ್ಯಂತ ಯಶಸ್ವಿ ಒಪ್ಪಂದ, ನೀರಾವರಿ ಒಪ್ಪಂದ ಅಂತ ಒಂದು ರಿಪೋರ್ಟ್ ಅನ್ನು ಪಬ್ಲಿಷ್ ಮಾಡ್ತಾರೆ. ಆದ್ರೆ ಈ ಒಪ್ಪಂದದಿಂದ ಜಮ್ಮು ಕಾಶ್ಮೀರದವರು ವಿದ್ಯುತ್ ಉತ್ಪಾದನೆಯಲ್ಲಿ ಬಹಳಷ್ಟು ನಷ್ಟವನ್ನು ಅನುಭವಿಸ್ತಾ ಇರ್ತಾರೆ. ಇದನ್ನು ನೋಡಿದಂತ ಜಮ್ಮು ಮತ್ತು ಕಾಶ್ಮೀರ ಸರ್ಕಾರ 2003ರಲ್ಲಿ ಭಾರತ ಸರ್ಕಾರಕ್ಕೆ ಒಂದು ಮನವಿಯನ್ನ ಸಲ್ಲಿಸುತ್ತೆ. ಅದೇನೆಂದ್ರೆ ಈ ಸಿಂಧು ನದಿ ಒಪ್ಪಂದವನ್ನು ರದ್ದು ಮಾಡಬೇಕು ಅಂತ ಹೇಳಿ. ಆದ್ರೆ ಆಗಿನ ಭಾರತ ಸರ್ಕಾರ ಅದನ್ನ ತಿರಸ್ಕರಿಸುತ್ತೆ. ಭಾರತದಿಂದ ಇಷ್ಟೆಲ್ಲ ಅನುಕೂಲವನ್ನು ಪಡೆದಂತ ಪಾಕಿಸ್ತಾನ ನಮ್ಮ ದೇಶಕ್ಕೆ ಕೊಟ್ಟಿದ್ದಾದ್ರೂ ಏನು, ಪ್ರತಿಯಾಗಿ ಕೊಟ್ಟಿದ್ದಾದ್ರೂ ಏನು? ಭಯೋತ್ಪಾದನೆ, ಗಡಿಯಲ್ಲಿ ಸೈನಿಕರನ್ನ ಸಾಯಿಸೋದು, ನೆರೆಹೊರೆಯ ದೇಶಗಳನ್ನ ನಮ್ಮ ದೇಶದ ಮೇಲೆ ಎತ್ಕಟ್ಟೋದು, ಇಂಥ ಕೃತ್ಯವನ್ನ ಮುಂಚಿಂದನೂ ಮಾಡ್ಕೊಂಡು ಬಂದಿದೆ. POKಯಲ್ಲಿ ದೊಡ್ಡ ದೊಡ್ಡ ಡ್ಯಾಮ್ಗಳನ್ನ ಕಟ್ಟಲಿಕ್ಕೆ ಚೈನಾದವ್ರನ್ನ ಈ ಮುಂಚಿಂದನೂ ಆಮಂತ್ರಿಸ್ತಾ ಇದೆ ಪಾಕಿಸ್ತಾನ. ಈಗ ಇಷ್ಟೆಲ್ಲ ಆದ್ಮೇಲೆ ಭಾರತ ಪಾಕಿಸ್ತಾನಕ್ಕೆ ಹರಿದು ಹೋಗ್ತಾ ಇದ್ದಂತ ಸಿಂಧು ನದಿಯನ್ನ ಬಂದ್ ಮಾಡಿದೆ. ಚೆನಾಬ್ ನದಿಗೆ ಕಟ್ಟಲಾದಂತಹ ಸಲಾಲ್ ಡ್ಯಾಮಿನ ಅಷ್ಟು ಗೇಟ್ ಅನ್ನು ಸಹಿತ ಕ್ಲೋಸ್ ಮಾಡಲಾಗಿದೆ. ಹಾಗಾದ್ರೆ ಈಗ ನಮ್ಮೆಲ್ಲರಲ್ಲಿ ಮೂಡುವ ಒಂದು ಪ್ರಶ್ನೆ ಏನಂದ್ರೆ, ಹೀಗೆ ದೇಶಗಳ ಮಧ್ಯೆ ನಡೆದಂತ ಒಂದು ಒಪ್ಪಂದವನ್ನ ಅಷ್ಟು ಸುಲಭವಾಗಿ ಯಾವ್ದಾದ್ರು ಒಂದು ದೇಶ ರದ್ದು ಮಾಡಬಹುದಾ ಅಥವಾ ಅಮಾನತು ಮಾಡಬಹುದಾ ಅನ್ನೋದು. 1969ರಲ್ಲಿ ನಡೆದಂತ ವಿಯೆನ್ನಾ ಕನ್ವೆನ್ಷನ್ ಆನ್ ದಿ ಲಾ ಆಫ್ ಟ್ರೀಟೀಸ್ ಅನ್ನೋದ್ರ ಪ್ರಕಾರ, ಅದರ ಆರ್ಟಿಕಲ್ 62ರ ಪ್ರಕಾರ ರದ್ದು ಮಾಡಬಹುದು. ಅಂದ್ರೆ ಬಲವಾದ ಕಾರಣಗಳಿರಬೇಕು. ಭಯೋತ್ಪಾದನೆಗಿಂತ ಬಲವಾದ ಕಾರಣ ಬೇರೆ ಏನೂ ಇಲ್ಲ. ಹಾಗೂ ಈ ವಾದವನ್ನ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಕೂಡ ಎತ್ತಿ ಹಿಡಿಯುತ್ತೆ. ಪಾಕಿಸ್ತಾನದ ಪಂಜಾಬ್ ಮತ್ತು ಸಿಂಧ್ ಪ್ರಾಂತ್ಯಗಳಲ್ಲಿ ಕುಡಿಯೋದಕ್ಕೆ ಹಾಗೂ ಕೃಷಿಗೆ ಸಿಂಧು ನದಿಯನ್ನು ಅವಲಂಬಿಸಿಕೊಂಡಿತ್ತು. ಕರಾಚಿ ಮತ್ತು ಲಾಹೋರ್ನಂತ ದೊಡ್ಡ ಸಿಟಿಗಳು ಅವರ ದಿನಬಳಕೆಗೋಸ್ಕರ ಸಿಂಧು ನದಿಯ ನೀರನ್ನು ಬಳಸಿದ್ರು. ಹಾಗೂ ಪಾಕಿಸ್ತಾನದ 20% GDP ಇದೇ ನದಿಯ ನೀರಿನ ಮೇಲೆ ಡಿಪೆಂಡ್ ಆಗಿತ್ತು. ಈ ನಿರ್ಧಾರದಿಂದ ಮುಂದಿನ ದಿನದಲ್ಲಿ ಪಾಕಿಸ್ತಾನ ಆಗಿ ಉಳಿಯುತ್ತಾ ಅಥವಾ ರೇಗಿಸ್ತಾನ ಆಗಿ ಬದಲಾಗುತ್ತಾ ಕಾದ್ ನೋಡಬೇಕು.